ಲಲಿತಾ ಸಹಸ್ರನಾಮದ ಏನಿವತ್ತು ಹೆಸರು? ಯಾವ ನಾಮ ಇವತ್ತು? ಏನಿವತ್ತು ಯಾವ ನಾಮ ಇವತ್ತು ಹೇಳ್ತಾ ಇಲ್ವೇ? ಗುರುಜಿ ಭಕ್ತಿ ಮತ್ ಕಲ್ಪಲತಿಕ. ಓಕೆ, ಭಕ್ತ ಮಾನಸಾಂಸಿಕ ಅಲ್ವಾ? ಭಕ್ತ ಮಾನಸಾಂಸಿಕ ಗುರುಜಿ. ಸಾರಿ ಭಕ್ತ ಮಾನಸಾಂಸಿಕ. ಭಕ್ತ ಮಾನಸಹಂಸಿಕ. ಭಕ್ತ ಮಾನಸಹಂಸಿಕ ಹೇಳಿಕ್ ಮೊದಲು ಮಾಮೂಲಂತೆ ನಾವು ಒಂದಷ್ಟು ಏನೋ ಮಾತಾಡೋದು ಅಭ್ಯಾಸ ಆಗಿದೆ ನಮ್ಗೆ. ಹಾಗಾಗಿ ನಾವು ದಿನಕ್ಕೆ 24 ಗಂಟೆ ಹಲವಾರು ಕ್ರಿಯೆಗಳನ್ನು ತೊಡಕೊಳ್ತೇವೆ. ಅದರ ಒಂದಷ್ಟು ಹೊತ್ತು ನಾವು ಮಂತ್ರ ಜಪ ಕೂಡ ಮಾಡ್ತೇವೆ, ಮಾಡುವಂಥವ್ರಿದ್ರೆ. ಮಂತ್ರ ಜಪ ಮಾಡುವಾಗ ಧ್ಯಾನವೂ ಆಗ್ಬೇಕು ಅಂತ ನಾನು ಹೇಳಿದ್ದು ನನಗೆ ನೆನಪಿದೆ. ಅದು ಕೇವಲ ಮಂತ್ರ ಜಪ ಅಂದ್ರೆ ಮಂತ್ರ ಜಪ ಬೇರೆ, ಧ್ಯಾನ ಬೇರೆ ಅನ್ನುವ ಕಲ್ಪನೆಗಳು ಇರ್ಬೋದು, ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಮಂತ್ರ ಮಾಡುವಾಗಲೇ ಧ್ಯಾನವೂ ಆಗ್ಬೇಕು ಅಂತಲೇ ನನ್ನ ಅನಿಸಿಕೆ, ಮತ್ತು ಸರಿಯಾದ ಕ್ರಮವೂ ಹೌದು ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಬಗ್ಗೆ ಹಲವಾರು ವಿವಿಧ ಬಗೆಯ ಅಭಿಪ್ರಾಯಗಳನ್ನ ಹೊಂದಿರ್ಬೋದು, ಅದಕ್ಕೆ ನನ್ನ ಆಕ್ಷೇಪಣೆ ಇಲ್ಲ. ಆದ್ರೆ ಧ್ಯಾನವೇ ಬೇರೆ ಮಂತ್ರವೇ ಬೇರೆ ಅಂತ ಆಗದೆ ಜಪ ಮಾಡುವಾಗಲೇ ಧ್ಯಾನವಾಗಬೇಕು ಅನ್ನೋದು ನನ್ನ ಅನಿಸಿಕೆ. ಅದು ನಾನು ಮಾಡುವ ಕ್ರಮವೂ ಹೌದು. ನಾನು ಏನ್ ಮಾಡ್ತಾ ನೀನು ಹೇಳ್ಬೇಕಷ್ಟೆ. ಅದು ಹೌದಾ ಅಲ್ಲ ಅನ್ನೋದು ಅವರವರಿಗೆ ಬಿಟ್ಟಿದ್ದು. ಅದಕ್ಕೆ ನಾವು ಎಷ್ಟು ಸಮಯವನ್ನು ತಗೋತೇವೆ ದಿವಸದಲ್ಲಿ, ನಾವು ದಿವಸವೂ ಅದನ್ನು ಮಾಡ್ತೇವಿಯಾ, ಮಾಡ್ತಾ ಇದ್ರೆ ಅದಕ್ಕೆ ನಾವು ಎಷ್ಟು ಸಮಯವನ್ನ ಕೊಡ್ತೇವೆ ಅನ್ನೋದು ಅವರವರಿಗೆ ಬಿಟ್ಟಿದ್ದು. ಆದ್ರೆ ಈ ಮಂತ್ರ ಧ್ಯಾನದಿಂದ ಅಥವಾ ಮಂತ್ರ ಜಪದ ಮೂಲಕ ಮಾಡುವ ಧ್ಯಾನದಿಂದ ನಮಗೇನೆಲ್ಲ ಆಗುತ್ತೆ ಅಂತ ಗೊತ್ತಾದ್ರೆ ಆದರೂ ನಾವು ಅದನ್ನು ಹೆಚ್ಚೆಚ್ಚು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವನೋ ಅನ್ನೋ ಆಸೆ ನಂದು. ಯಾಕಂದ್ರೆ ಮನುಷ್ಯನ ಬುದ್ಧಿ ಇದು ಮಾಡಪ್ಪ ಅಂದ್ರೆ ಏನ್ ಪ್ರಯೋಜನ? ಅದು ಮನುಷ್ಯನ ಬುದ್ಧಿ. ಅದು ಏನಾರು ಮಾಡಪ್ಪ ನಂಗೇನ್ ಬರುತ್ತೆ ತಕ್ಷಣ ಪ್ರಶ್ನೆ ಇದು. ಹೌದಲ್ವಾ ಹೇಳಿ? ಹೌದು. ಎಲ್ಲವೂ ನನ್ನ ಎಲ್ಲ ಕ್ರಿಯೆಗಳಿಂದ ನನಗೇನಾದ್ರು ಆಗ್ಬೇಕು, ಅದು ಮನುಷ್ಯನ ಸ್ವಭಾವ. ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ನಾನು. ನನ್ನಲ್ಲಿ ಐ ಆಮ್ ನಾಟ್ ಸಿಟಿಂಗ್ ಫಾರ್ ಜಡ್ಜ್ಮೆಂಟ್ ಹಿಯರ್. ಏನಾರು ಮಾಡು ಅಂದ್ರೆ ಅದರಿಂದ ನನಗೇನ್ ಪ್ರಯೋಜನ, ನಂಗೇನ್ ಸಿಗುತ್ತೆ? ಇದು ಮನುಷ್ಯನ. ಅದು ಹಿಂದೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಈಗಂತೂ ನಾವು ಅದಕ್ಕೆ ಹೋಗ್ಕೊಂಡ್ ಬಿಟ್ಟಿದ್ದೀವಿ. ಏನಾರು ಮಾಡಂದ್ರೆ ಏನ್ ಸಿಗತ್ತೆ ನಂಗೆ? ಅನ್ನೋ ಪರಿಸ್ಥಿತಿ ನಾವು ಮುಟ್ಬಿಟ್ಟಿದ್ದೀವಿ. ನಮಗೇನ್ ಸಿಗಬೇಕು ಅಂತಿಲ್ಲ, ನಮಗೇನ್ ಸಿಗಬೇಕು ಸಿಗುತ್ತೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅದು ನಮಗೆ ನೇರವಾಗಿ ಅನುಭವಕ್ಕೆ ಬರದೇ ಹೋಗ್ಬೋದು. ನಮಗ್ ಸಿಕ್ಬಿಟ್ಟಿರ್ತದ್ದು, ನಮಗೆ ಅರಿವು ಆಗಲ್ಲ. ನಮಗೆ ಅರಿವಾಗಿ ಸಿಕ್ಬೇಕದು ಏನಾದ್ರು. ನಾನು 48 ನಿಮಿಷ ಜಪ ಮಾಡಿದ ತಕ್ಷಣ ನನಗೇನೋ ಒಂದು ದುಡ್ಡು ಬಂದ್ಬಿಡ್ಬೇಕು, ಒಂದಷ್ಟು ಲಕ್ಷ ಅಥವಾ ಏನೋ ಒಂದು ಆಗ್ಬೇಕು ನಂಗೆ, ಏನೋ ಒಂದು ಪ್ರಮೋಷನ್ ಸಿಗ್ಬೇಕು ನಂಗೆ, ಇನ್ನೇನೋ ಆಗ್ಬೇಕು. ಆಗ್ಬೇಕದು ಕಾಣ್ಬೇಕು ನಂಗೆ. ಅದು ಆವಾಗ ಅದು ಕಂಡಿದೆ ಅಂತ ಅರ್ಥ, ಇಲ್ಲದ್ರೆ ಏನೋ ಆಗಿಲ್ಲ ಅಂತ. ಹಾಗಲ್ಲ, ನಮಗೆ ಬೇಕಾದಷ್ಟನ್ನ ಕೊಡ್ತದೆ, ನಮಗೆ ಅರಿವೇ ಬರಲ್ಲ ಅಂತ. ಮೊದಲನೇದಾಗಿ ನಮಗ್ ಸಿಗುವಂತದ್ದು, ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ಬೇಕು ಅಂತ ಅನ್ಕೊಂಡೆ ಇವತ್ತು ನಾನು. ಏನು ಸಿಗುತ್ತೆ ನಮಗೆ, ನಮಗ್ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ.
ನಮಗೆ ಅರಿವೇ ಆಗಲೇ ಸಿಕ್ಬಿಟ್ಟಿರ್ತದೆ. ಅದು ಗೊತ್ತೇ ಇಲ್ಲ ನಮಗೆ. ಅಂದ್ರೆ ನಮಗ್ ಯಾವಾಗ ಸಿಗುತ್ತೆ ಅಂದ್ರೆ ನಮಗೆ ಅರಿವಾಗುವಂಥದ್ದು ಸಿಕ್ಕಿದ್ರೆ ಮಾತ್ರ ಅರ್ಥ ಆಗುತ್ತೆ ನಂಗೆ. ನಮಗೆ ಅರಿವಾಗದೆ ನಮಗೆ ಸಿಕ್ಕಿರೋದು ನಮ್ಗೆ ಅರ್ಥನೇ ಆಗಲ್ಲ. ನಮಗೆ ಸಿಕ್ಬಿಟ್ಟಿರ್ತದೆ. ಹೌದಲ್ವಾ ಹೇಳಿ? ನಮಗೆ ದೊರಕಿರ್ತದದು, ನಮಗೆ ದೊರಕಿದೆ ಅನ್ನೋ ಅರಿವು ನಮಗಿಲ್ಲ. ನಮಗೆ ದೊರಕಿದೆ ಅನ್ನೋದಕ್ಕೆ ನಮಗೆ ಕಾಣಬೇಕು, ಅವಾಗ ಮಾತ್ರ ಗೊತ್ತಾಗತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದು, ನಮಗೆ ಅರಿವಿಲ್ದಂತೆನೆ ನಮ್ಮ ಆತ್ಮ ಸಾನ್ನಿಧ್ಯ ಹೆಚ್ಚಾಗಿರ್ತದೆ. ಜ್ಞಾಪಕ ಇರಲಿ. ನಮ್ಗೆ ಅರ್ಥ ಆಗತ್ತ ಅದು? ಬರುತ್ತ ಅರಿವಿಗೆ, ನನ್ನ ಆತ್ಮ ಸಾನ್ನಿಧ್ಯ ಹೆಚ್ಚಾಗಿದೆ. ಅರ್ಥ ಆಗಲ್ಲ, ಆಗಿರ್ತದೆ. ನಮಗೆ ಅರಿವಿಲ್ಲದೆಗೆ ನಾವು ಜೀವನವನ್ನು ನೋಡೋ ದೃಷ್ಟಿ ಬದಲ ಮಾಡ್ಕೊಂಡಿರ್ತೀವಿ. ನಾವು ಮೊದಲು ನೋಡೋ ದೃಷ್ಟಿ ಬೇರೆ. ನಾವು ಧ್ಯಾನವನ್ನ ಆಳವಾಗಿ ಬಹಳ ದಿನಗಳ ಕಾಲ, ವರ್ಷಗಳ ಕಾಲ ಮಾಡಿದಾಗ ನಮಗೆ ಅರಿವಿಲ್ಲದೆ ನಮ್ಮ ಜೀವನ ದೃಷ್ಟಿ ಬದಲಾಗ್ಬಿಟ್ಟಿರ್ತದೆ. ಹೌದು, ಹೌದಲ್ವಾ ಹೇಳಿ? ಅನುಭವ ಆಗಿರ್ತದೆ ನಮಗದು. ನಾವು ನಮ್ಮನ್ನು ನೋಡೋ ರೀತಿ ಬೇರೆ ಮಾಡ್ಕೊಂಡಿರ್ತೀವಿ, ಪ್ರಪಂಚವನ್ನು ನೋಡೋ ರೀತಿ ಬೇರೆ ಬೇರೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ನಮಗೆ ಅರ್ಥ ಆಗಲ್ಲ, ನಮಗ್ ಗೊತ್ತಿಲ್ಲ ಅಷ್ಟೇ. ಹೇಳ್ತಾರೆ ಬೇರೆಯವರು, ಏನಪ್ಪಾ ನೀನು ಬದಲಾಗ್ಬಿಟ್ಟಿದ್ಯಾ ಅಂತ. ಹೌದಾ? ನಮ್ ಪ್ರಶ್ನೆ ನಾವು ಮಾಡ್ಕೋತೀವಿ. ನಾವು ಬದಲಾಗಿದ್ದು ಬೇರೆಯವ್ರಿಗೆ ಕಾಣ್ತದೆ. ನಮ್ಮ ಜೀವನ ದೃಷ್ಟಿ ಬದಲಾದಾಗ ಬೇರೆಯವ್ರಿಗೆ ಕಾಣ್ತೀವಿ ನಾವು. ಇದು ಬದಲಾಗಿದೆ ಮನುಷ್ಯ ಅಂತ. ನಮಗ್ ಗೊತ್ತಾಗಿರಲ್ಲ. ಜೀವನ ದೃಷ್ಟಿ ಬದಲಾಗಿರ್ತದೆ. ಚೈತನ್ಯ, ನಮ್ಮಲ್ಲಿ ಇರ್ತಕ್ಕಂಥ ಮಹಾ ಚೈತನ್ಯ ಇದೆಯಲ್ಲ, ಸುಪ್ತವಾಗಿರ್ತದೆ, ಅದು ಆಗುತ್ತೆ. ಚೈತನ್ಯ ಜಾಗೃತ ಆಗಿ ನಮಗೆ ಅರ್ಥ ಆಗ್ಬೇಕಲ್ಲಪ್ಪ, ಗೊತ್ತಾಗಲ್ಲ ನಮ್ಗೆ. ಯಾಕಂದ್ರೆ ಜಾಗೃತವಾಗಿಲ್ದಿದ್ದಾಗ ನಾವು ಹಂಗೆ ಇದ್ವಿ, ಆದ್ಮೇಲೂ ಹಂಗೆ ಇರ್ತೀವಿ. ಹಾಗಾಗಿ ನಮಗದು ಗೊತ್ತಾಗಲ್ಲ. ಇನ್ನೊಂದು ಬಹಳ ಮುಖ್ಯವಾದ್ದು, ನನಗೆ ಪ್ರಶ್ನೆ ಹಾಕೊಂಡಿದ್ದನ್ನ ಹಲವು ಸಲ. ನನ್ನ ಶಿಷ್ಯರ ಬಲವಂತದ ಮೇಲೆ ನಾನು ಪ್ರತಿ 6 ತಿಂಗಳಿಗೊಮ್ಮೆ ಹೋಗ್ತೇನೆ ಟೆಸ್ಟ್ ಮಾಡಿಸ್ಕೊಂಬರಕ್ಕೆ. ಸಾಮಾನ್ಯವಾಗಿ ಜನರಲ್ ಚೆಕಪ್ ಅಂತ ಮಾಡ್ತಾರಲ್ಲ, ಅದನ್ನ ಮಾಡಿದಾಗೆಲ್ಲಾನು ಒಂದು ಟೆಸ್ಟ್ ಮಾಡ್ತಾರೆ, ಇಮ್ಯುನಿಟಿ ಟೆಸ್ಟ್ ಅಂತ. ರೋಗ ನಿರೋಧಕ ಶಕ್ತಿ ಎಷ್ಟಿದೆ ಅಂತ ಮನುಷ್ಯನಿಗೆ ಗೊತ್ತದು. ಇದೆ ಅಂತ ಒಂದು ಟೆಸ್ಟ್ ಇದೆ, ಅದು ರೋಗ ನಿರೋಧಕ ಶಕ್ತಿ ಅಂತ. ಧ್ಯಾನದಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಜ್ಞಾಪಕ ಇರ್ಲಿ, ಇದು ಪ್ರಯೋಜನ ಅಲ್ವಾ? ಹಂಗಾರೆ ನಮಗ್ ಕಾಣಲ್ಲ, ಅದು ಹೋಗ್ಬೇಕು ಟೆಸ್ಟ್ಗೆ ಅಷ್ಟೇ. ಇವತ್ತು ಕೂಡ ನನ್ನ ಬಗ್ಗೆ ಹೇಳ್ಬೇಕಾದ್ರೆ ಏನೋ ಒಂದು ಟೆಸ್ಟ್ ಇದೆ ಇದಕ್ಕೆ, ಇಮ್ಯುನಿಟಿಗೆ. ಇಟ್ಸ್ ವೆರಿ ಸ್ಟ್ರಾಂಗ್ ನನ್ನ ವಿಷಯದಲ್ಲಿ. ಅಂದ್ರೆ ಇಮ್ಯುನಿಟಿ ಇಸ್ ವೆರಿ ಗುಡ್ ಫಾರ್ ಮೀ. ಈ ವಯಸ್ಸಲ್ಲಿ ನಂಗೆ 80 ವರ್ಷ ಆಗಿದೆ, ನಂಗೆ 79 ವರ್ಷ ಆಗಿದೆ. ಆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತಕ್ಕಂಥ ಶಕ್ತಿ ಆ ಮಂತ್ರ ಜಪಕ್ಕೆ ಇದೆ, ಜ್ಞಾಪಕ ಇರಲಿ. ಹಾಗೇನೆ ನಮ್ಮನ್ನು ಕಾಡ್ತಕ್ಕಂಥ ದೈಹಿಕ ಅನಾರೋಗ್ಯ ದೂರ ಆಗ್ತದೆ. ಇದೆಲ್ಲ ಯಾರಿಗೆ ಹೇಳೋದು ನಾನು? ನಮ್ಮ ಕಣ್ಣು ಕಾಣದೇ ಆಗುವಂಥದ್ದು ಇವೆಲ್ಲ. ಜೊತೆಗೆ ನರಮಂಡಲ ಹೆಚ್ಚು ಉತ್ತೇಜನ ಕೊಡ್ತದೆ. ಮನಸ್ಸು ಶಾಂತವಾಗ್ತದಪ್ಪ, ಅನ್ನೋದು ಮುಖ್ಯವಾದ್ದು. ಈ ಮನಸ್ಸು ಶಾಂತವಾಗ್ತದೆ, ಕಾಮ್ನೆಸ್ ಅಂತೀವಲ್ಲ, ಅದು ಬರ್ತದೆ. ನಮ್ಮ ಎದುರಾಗ್ತಕ್ಕಂಥ ಕಷ್ಟವಾದ ಪರಿಸ್ಥಿತಿಗಳನ್ನ ಕಷ್ಟ ಅಂತ ಎದುರಿಸದೆ ವಾಸ್ತವವಾಗಿ ತಗೊಂಡು ಹೋಗುವಂತ ಶಕ್ತಿ ನಮಗೆ ಕೊಡ್ತದೆ ಧ್ಯಾನ. ಜ್ಞಾಪಕ ಇರಲಿ. ಮನುಷ್ಯನ ಹಲವಾರು ರಿಯಾಕ್ಷನ್ ಅಂತೀವಲ್ಲ, ಅದರಲ್ಲಿ ನಮಗೆ ಬೇಸರ ಆದಾಗ, ದುಃಖ ಆದಾಗ, ತಕ್ಷಣ ಅದರ ಅತೀವ ದುಃಖ ಆದಾಗ, ಬೇಸರ ಆದಾಗ ಅದಕ್ಕೊಂದು ಕೋಪ, ಅದು ಕಡಿಮೆ ಆಗ್ತದೆ. ಅಂದ್ರೆ ಬಂದರೂ ಅದು ಕ್ಷಣಿಕವಾಗಿ ಉಳ್ಕೊಳ್ತದೆ. ಬಹಳ ಹೊತ್ತು ಆ ಕೋಪ ತಾಪ ಹೋಗಿ ಕ್ರೋಧ ಆಗಲ್ಲ.
ಆತ್ಮಸ್ಥೈರ್ಯ ಹೆಚ್ಚಾಗ್ತದೆ. ಇನ್ನೇನ್ ಬೇಕಪ್ಪ, ಕಮಾನ್ ಹೇಳಿ, ಇನ್ನೇನ್ ಬೇಕು ನಮಗೆ ಅಂತ. ಸಮಸ್ಯೆಗಳು ಇದ್ರೂ ಅವಳ ಪರಿಣಾಮ ನಮ್ಮ ಮೇಲೆ ಆಗಲ್ಲ, ಹೌದಲ್ವೇ? ಇನ್ನೊಂದು ಸಹನೆ ಮತ್ತು ತಾಳ್ಮೆ. ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನ ನಾವು ಧೈರ್ಯವಾಗಿ ಎದುರಿಸಬೇಕಾದ್ರೆ ಸಹನೆ ಮತ್ತು ತಾಳ್ಮೆ ಬೇಕು. ಎರಡು ಒಂದೇನಾ? ಎರಡು ಒಂದೇ ಅಲ್ಲ, ಸ್ವಲ್ಪ ಎರಡರ ಮಧ್ಯೆ ಒಂದು ಸಣ್ಣ ಗೆರೆ ಇದೆ. ತಾಳಿಕೊಳ್ಳುವುದು, ಸಹನೆ ಇರ್ತಕ್ಕಂಥದ್ದು, ಸಹಿಸಿಕೊಳ್ತಕ್ಕಂಥದ್ದು, ತಾಳ್ಮೆ ಎರಡು ಕೂಡ ಜಾಸ್ತಿ ಆಗ್ತದೆ. ನಮ್ಮನ್ನ ಇಷ್ಟಪಡುವ ಜನ ಜಾಸ್ತಿ ಆಗ್ತದೆ, ಬಾಂಧವ್ಯ ವೃದ್ಧಿ ಆಗ್ತದೆ. ನಮ್ಮನ್ನೆಲ್ಲರೂ ದ್ವೇಷಿಸಲ್ಲ, ದ್ವೇಷಿಸಬೇಕು ಅಂತ ದ್ವೇಷಿಸ್ಬೇಕಷ್ಟೇ. ಇಲ್ಲೇ ಇದ್ರೆ ನಮ್ಮನ್ನೆಲ್ಲರೂ ಇಷ್ಟಪಡ್ತಾರೆ. ಆಮೇಲೆ ಬಹಳ ಜನಕ್ಕೆ ಬಹಳ ಅಪರೂಪದ ವಸ್ತು ನಮ್ಮಲ್ಲಿ ಇವತ್ತು ಯಾವ್ದು ಗೊತ್ತಾ? ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ, ಎಲ್ಲವೂ ಇದೆ, ನಂಗೆ ನಿದ್ದೆ ಬರಲ್ಲ. ನಂಗೆ ನಿದ್ದೆ ಬರದೆ ಹೊರಲಾಡುವ ಎಷ್ಟು ಜನ ಇದ್ದಾರೆ ಗೊತ್ತಾಗತ್ತು ನಮ್ಮಲ್ಲಿ. ಆ ಉತ್ತಮ ನಿದ್ರೆಯನ್ನ ಕೊಡ್ತದೆ ಈ ಧ್ಯಾನ ಅಥವಾ ಮಂತ್ರ. ಆಯ್ತಾ? ಪ್ರಾರಬ್ಧ ಕರ್ಮಗಳನ್ನ ನಾವು ಕಳೆದುಕೊಳ್ಳಿಕ್ ಆಗದೆ ಹೋದ್ರೂ ಕೂಡ ಪ್ರಾರಬ್ಧ ಕರ್ಮಗಳನ್ನ ಅನುಭವಿಸುವ ಶಕ್ತಿಯನ್ನ ಕೊಡ್ತದೆ. ಆ ಕರ್ಮದ ಇಂಟೆನ್ಸಿಟಿ ಅಂತಲ್ಲ, ಅದರ ಹೆಚ್ಚು ಇದೆಯಲ್ಲ, ಆ ಎಂತಾರೆ ಕನ್ನಡದಲ್ಲಿ ಇಂಟೆನ್ಸಿಟಿ, ತೀವ್ರತೆ ಅಂತಾರೆ ಅದನ್ನ. ಕರ್ಮದ ಫಲ ಕೊಡ್ತದೆ, ಆ ತೀವ್ರತೆ ಕಡಿಮೆ ಆಗ್ತದೆ. ಯಾಕಂದ್ರೆ ನಾವು ಅದನ್ನ ಎದುರಿಸ್ಲಿಕ್ಕೆ ತಯಾರಾಗ್ಬಿಡ್ತೇವೆ. ಹಾಗಾಗಿ ಅದು ಆ ತೀವ್ರತೆ ನಮ್ಗೆ ಗೊತ್ತಾಗಲ್ಲ. ಹಾಗೆ ಮನಸ್ಸು ಹೇಗೆ ಕ್ರೋಧ ಕೋಪಗಳಿಗೆ ಗುರಿ ಆಗ್ತದೋ, ಇನ್ನೊಂದು ಗುಣ ಮನಸ್ಸುದು ಬಹಳ ಮುಖ್ಯವಾದ ಗುಣ ಆಗೋದು ಚಂಚಲ. ಮನಸ್ಸೇ ಅದು ಒಂದು ಕಡೆ ನಿಲ್ದೇ ಇರೋಂಥದ್ದು. ಧ್ಯಾನ ಮಾಡಿದಾಗ, ಜಪ ಮಾಡಿದಾಗ ಆ ಚಂಚಲ ಮನಸ್ಸು ಕಡಿಮೆ ಆಗ್ತದೆ. ನಮಗೆ ಬುದ್ಧಿವಂತಿಕೆ ಬೇಕು ಅಂತ ಅನ್ಕೊಂಡ್ರೆ, ನಾನು ಹೇಳ್ತಿರೋದು ಚಿತ್ತ ಶುದ್ಧಿ ಆಗ್ಬಿಟ್ರೆ ಸಂತೋಷ ಬೇರೆ, ಅದು ಬೇರೆ. ಚಿತ್ತ ಶುದ್ಧಿ ಇಲ್ಲದೆ ಇದ್ರೂ ಕೂಡ ಸಾಮಾನ್ಯ ಮನುಷ್ಯರು ಹೇಳ್ತಿರೋದು ಈ ಮಾತು. ನಾನು ಚಿತ್ತ ಶುದ್ಧಿ ಹೊರತಕ್ಕಂಥ ಸಾಧಕರ ಬಗ್ಗೆ ಹೇಳ್ತಿಲ್ಲ. ನಾನು ಚಿತ್ತ ಶುದ್ಧಿಯನ್ನು ಮಾಡ್ಲಿಕ್ಕೆ ಹೊರತಕ್ಕಂಥ ಸಾಧಕರಿಗೆ ಏನೂ ಇಲ್ಲ, ಝೀರೋ ಆಗ್ಬಿಡ್ತದೆ ಚಿತ್ತದಲ್ಲಿ. ಆ ವಿಷಯ ಬೇರೆ. ಸಾಮಾನ್ಯ ಮನುಷ್ಯನಿಗೆ ತನ್ನ ಬುದ್ಧಿ ಮತ್ತೆ ತೀಕ್ಷ್ಣ ಆಗ್ತದೆ. ನೋಡಿ, ನಾವು ನೋಡಿದಿವಿ, ಮಂದ ಬುದ್ಧಿಗಳು ನೋಡಿದೀವಲ್ವಾ? ಅವರಿಗೆ ಸಾಮಾನ್ಯ ಬುದ್ಧಿನೂ ಇರಲ್ಲ. ನೋಡ್ತೀವಿ ನಾವು, ನಮ್ಮ ಮುಂದೆ ಕಾಣ್ತಾರೆ, ಅನಿಸ್ತದೆ ಏನಪ್ಪಾ ಇಷ್ಟು ತಿಳುವಳಿಕೆ ಇಲ್ವಾ ಇವನಿಗೆ ಅಂತ. ಇದು ಹೌದು, ಅದು ಕರ್ಮ. ಒಂದಷ್ಟು ಬುದ್ಧಿ ಇರ್ತದೆ, ಆ ಬುದ್ಧಿ ಕೂಡ ಹೆಚ್ಚು ತೀಕ್ಷ್ಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟೆಲ್ಲ ಅನುಕೂಲಗಳು ಆಗ್ತಾ ಇದ್ರು ಕೂಡ ಇನ್ನೊಂದು ಬಹಳ ಮುಖ್ಯವಾಗ್ತಕ್ಕಂಥದ್ದೇನ್ ಗೊತ್ತಾ? ಆ ಅಹಂ ಅಂತ ಇದೆಯಲ್ಲಪ್ಪ, ಅದು ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತದೆ. ಅಹಂ ಇಲ್ಲದೆ ಮನುಷ್ಯ ಇಲ್ಲ. ಅದರ ಎಷ್ಟು ಅಂತ ಮಾತ್ರ ಅಷ್ಟೇ ಅಹಂ ಇದೆ ಮನುಷ್ಯನಿಗೆ, ಇಲ್ಲದೆ ಇಲ್ಲ. ಅದು ಕಡಿಮೆನಾ ಅಂತ ಅಷ್ಟೇ ಪ್ರಶ್ನೆಯಲ್ಲಿ. ಅಹಂ ಇಲ್ಲದೆ ಮನುಷ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಎಲ್ಲಿವರೆಗೂ ಅವನು ಅಹಂ ಬ್ರಹ್ಮಾಸ್ಮಿ ಅಂತ ಆಗಲ್ವೋ ಅಲ್ಲಿವರೆಗೂ ಅವನು ಅಹಂ ಇದ್ದೇ ಇರ್ತದೆ ಅವನಿಗೆ. ಆ ಅಹಂ ಬ್ರಹ್ಮ ಆದಾಗ ಅಹಂ ಹೋಗ್ತದೆ. ಆದ್ರೆ ಇದರಿಂದ ಅಹಂ ಅನ್ನೋದು ಕಡಿಮೆ ಆಗ್ತಾ ಹೋಗ್ತದೆ, ಅಷ್ಟಂತೂ ಗ್ಯಾರಂಟಿ. ಅಹಂ ಅನ್ನೋದು ಕಡಿಮೆ ಆಗ್ತಾ ಹೋಗ್ತದೆ. ಇನ್ನೊಂದು ಮುಖ್ಯವಾದ ಪ್ರಯೋಜನ ಇದರಿಂದ ನಮ್ಮೆಲ್ರಿಗೂ ಅನುಭವ ಬರ್ತಕ್ಕಂಥದ್ದು, ಏನೂ ಇಲ್ಲ ಆದ್ರೆ ಏನೋ ಒಂದು ಭಯ ನಮ್ಮನ್ನ
ಆವರಿಸ್ಕೊಂಡಿರ್ತದೆ. ಏನು ಕಾರಣ ಗೊತ್ತಿಲ್ಲ, ಏನೋ ಭಯ. ನನ್ನ ಬೆಳೆದ ಹೇಳ್ತಾರೆ ಬಂದು, ಗುರುಗಳೇ ನಂಗೆ ಗೊತ್ತಿಲ್ಲ, ಏನೋ ಭಯ ಆಗ್ತದೆ ಗುರು, ನಂಗೆ ಭಯ ಆಗ್ತಾ ಇರುತ್ತೆ. ಏನಕ್ಕೆ ಭಯ ಗೊತ್ತಿಲ್ಲ ನಂಗೆ, ಏನೋ ಭಯ ಆಗುತ್ತೆ, ಏನೋ ಭಯ ಆಗುತ್ತೆ. ಇದೊಂದು ಆ ಭಯದ ಒಂದು ಕಲ್ಪನೆ ನಮಗಿದೆ. ಅಂದ್ರೆ ನಾಳೆ ಏನು ಅನ್ನೋ ಭಯ, ಮುಂದಿನ ಗಳಿಗೆ ಏನು ಅನ್ನೋ ಭಯ ಗೊತ್ತಿಲ್ಲ, ನಾಳೆ ಇಲ್ಲ, ಬಂದಾಗ ನೋಡೋಣ ಅಂತಿಲ್ಲ. ಆದ್ರೆ ಅಂತ ಭಯಗಳು ಕೂಡ ದೂರ ಆಗ್ತದೆ. ಇನ್ನೊಂದು ಗೊತ್ತಾ, ಮುಖ್ಯವಾದ್ದು, ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ, ಜಪಕ್ಕೆ ಕೂತ್ಕೊಂಡಾಗ ನಾವು ಒಳಗಡೆ ಮಾತ್ರ ಶುದ್ಧಿ ಆಗಲ್ಲ, ನಮ್ಮ ಹೊರಗಿನ ವಾತಾವರಣ ಕೂಡ ಶುದ್ಧಿ ಆಗ್ಬಿಡ್ತದೆ. ಅದಕ್ಕಿಂತ ಬೇಕಾ? ಅದೇ ಹೇಳಿದೀಗ, ನಾವು ಧ್ಯಾನಕ್ಕೆ ಕೂತಾಗ ನಮ್ಮ ಹೊರಗಿನ ವಾತಾವರಣ ಕೂಡ ಶುದ್ಧಿ ಆಗ್ಬಿಡ್ತದೆ. ಹಾಗೇನೆ ಸದಾ ತಪಸ್ಸುಗಳ ಮಧ್ಯೆ ಇದ್ರೆ ಆ ವಾತಾವರಣವೇ ಬೇರೆ ಅಂತ ಹೇಳ್ತೀವಲ್ಲ, ಯಾಕೆ ಹೇಳಿ? ಆ ವಾತಾವರಣ ಶುದ್ಧಿ ಆಗ್ಬಿಟ್ಟಿರ್ತದೆ. ಅಂದ್ರೆ ನಾನು ಮತ್ತಿರೋದು, ಶುದ್ಧಿ ಅಂದ್ರೆ ಕಲ್ಮಶ ಅಂತಲ್ಲ, ಅದು ಬೇರೆ ಚೈತನ್ಯ ಇರ್ತದೆ ಅಷ್ಟೇ. ಅಲ್ಲಿ ಶುದ್ಧಿ ಆಗೋದು ಅಂದ್ರೆ ಆ ವಾತಾವರಣದಲ್ಲಿ ಚೈತನ್ಯ ತುಂಬುತ್ತಾ ಇರ್ತದೆ ಅಂತ ಅಷ್ಟೇ ಅರ್ಥ. ಅಲ್ಲಿ ನಾವು ಮಹಾಕುಂಭಕ್ಕೆ ಹೋದಾಗ ಲಕ್ಷಾಂತರ ಜನ ಅಲ್ಲಿ ತಪಸ್ಸುಗಳು ಬಂದಾಗ ಆ ವಾತಾವರಣ ಹೇಗಿರ್ಬೋದಾಗಾರೆ, ಹೇಗಿರ್ಬೋದು? ಅದು ಕಲ್ಪನೆಗೂ ಸಿಗಲ್ಲ ಅಲ್ವಾ ಅದು. ಹಾಗೆ ಮನುಷ್ಯ, ನಾವೆಲ್ಲರೂ ನಕಾರಾತ್ಮಕವಾಗಿ ಯೋಚನೆ ಮಾಡೋದು ಜಾಸ್ತಿ ಇರ್ತದೆ, ಸಕಾರಾತ್ಮಕ ಕಮ್ಮಿ ಇರ್ತದೆ. ನಾವೆಲ್ಲರೂ ಹಾಗೇನೆ. ಅದಕ್ಕೆ ಮನುಷ್ಯ ಆಗಿರೋದವನು. ಆ ನಕಾರಾತ್ಮಕ ಗುಣಗಳು ಕಡಿಮೆ ಆಗ್ತಾ ಹೋಗ್ತದೆ. ಎಲ್ಲಕ್ಕಿಂತ ಹೆಚ್ಚಿಗೆ ಮನಸ್ಸಿಗೆ, ದೇಹಕ್ಕೆ ವಿಶ್ರಾಂತಿ ದೊರಕುತ್ತದೆ. ಆ ಆತ್ಮ ಸಾಕ್ಷಾತ್ಕಾರಕ್ಕೆ ಅಥವಾ ಆತ್ಮನ ಸಾಮೀಪ್ಯ ಅರಿಯುವ ಸ್ಥಿತಿ ಸುಲಭ ಆಗ್ತದೆ. ಜೀವ ಅಂದ್ರೆ ಲೈಫ್ ಅಂತೀವಲ್ಲ, ಅದಿರ್ಲಿಕ್ಕೆ ಕಾರಣ ಪ್ರಾಣ, ಹೌದಲ್ವಾ? ಜೀವ ಇರ್ಬೇಕಾದ್ರೆ ಅಲ್ಲಿ ಪ್ರಾಣ ಇರ್ಬೇಕು, ಹೌದಲ್ವಾ? ಪ್ರಾಣ ಇಲ್ಲದೆ ಜೀವ ಇಲ್ಲ. ಜೀವ ಬೇರೆ, ಪ್ರಾಣ ಬೇರೆ. ಜೀವ ಅನ್ನೋದು ಜೀವ, ಅದಕ್ಕೆ ಆಧಾರವಾದ ಪ್ರಾಣ. ಪ್ರಾಣ ಇಲ್ಲದೆ ಜೀವ ಇಲ್ಲ. ಆ ಪ್ರಾಣ ಶಕ್ತಿ ಹೆಚ್ಚಾಗ್ತದೆ. ಜೀವ ಇರ್ತದೆ, ಆ ಪ್ರಾಣವೂ ಇರ್ತದೆ, ಆ ಶಕ್ತಿ ಕಡಿಮೆ ಇರ್ತದೆ, ಆ ಶಕ್ತಿ ಹೆಚ್ಚಾಗ್ತದೆ. ಆಸೆ ದೂರ ಆಗದೆ ಹೋಗ್ಬೋದೇನೋ, ದುರಾಸೆ ದೂರ ಹೋಗ್ತದೆ, ಗ್ಯಾರಂಟಿ. ಧ್ಯಾನದ ಉಪಯೋಗಗಳು, ಅತಿ ಆಳವಾದ ಧ್ಯಾನಕ್ಕೆ ಇಳಿದಾಗ ಸೃಷ್ಟಿಯ ರಹಸ್ಯ ಕೂಡ ಗೋಚರ ಆಗ್ಬೋದು. ಸೃಷ್ಟಿಯ ರಹಸ್ಯ ಗೋಚರ ಆಗ್ಬೋದು. ನಾವು ಹೇಳ್ತೀವಿ ಶರಣಾಗ್ಬೇಕು, ಸರೆಂಡರ್ ಮಾತ್ರವೇ ಸಾಧ್ಯ, ನಾವು ಮುಕ್ತಿಗೆ ಮಾರ್ಗ, ಶರಣಾಗತಿ ಇಲ್ಲಿದ್ರೆ ಸಾಧ್ಯವಿಲ್ಲ ಅಂತ ಬಾಯಲ್ಲಿ ಹೇಳ್ತೇವೆ. ಅದು ಸಾಧ್ಯ ಆಗಬೇಕಾದ್ರೆ ಧ್ಯಾನ ಬೇಕಪ್ಪ, ಮಂತ್ರ ಹೋಗ್ಬೇಕು. ಶರಣಾಗತಿಗಿಂತ ಧ್ಯಾನ ಆಗಲ್ಲ, ಧ್ಯಾನದ ಮೂಲಕ ಸಾಧ್ಯ, ಶರಣಾಗತಿ ಸಾಧ್ಯ ಆಗ್ತದೆ. ಹೀಗೆ ಹಲವಾರು ಉಪಯೋಗಗಳನ್ನ ಧ್ಯಾನದಿಂದ ನಾವು ಪಡ್ಕೋಬಹುದು. ಇಷ್ಟೆಲ್ಲ ಪಟ್ಟಾಗ ನಮಗೆ ಇನ್ನೇನ್ ಬೇಕ್ರಿ ಹೇಳ್ರಿ? ನಮ್ಗೆ ನನ್ನ ಪ್ರಶ್ನೆ ಒಂದೇ, ನಾವು ಏನನ್ನೂ ಗಳಿಸ್ಲಿಕ್ಕೋಸ್ಕರ, ನಮ್ಮ ಸುಖ ಸಂಪತ್ತಿಗೋಸ್ಕರ ಕೆಲಸ ಮಾಡ್ತೇವೆ. ತಪ್ಪು ಅಂತ ಹೇಳ್ತಿಲ್ಲ ನಾನು. 8 ಗಂಟೆ 10 ಗಂಟೆ ಕೆಲಸ ಮಾಡ್ತೀವಲ್ಲ, ಯಾಕೆ? ಅದರಿಂದ ಬರ್ತಕ್ಕಂಥ ಪ್ರಯೋಜನವನ್ನು ನಾನು ಸುಖ ಭೋಗಗಳು ಉಪಯೋಗಿಸ್ಲಿಕ್ಕೆ, ಹೌದ್ ತಾನೆ? 1 ಲಕ್ಷ ಬಂತು, 2 ಲಕ್ಷ ಬಂತು, ಅದರಿಂದ ನಂಗೆ ಇದನ್ನು ಕೊಂಡ್ಕೊಳ್ಳಬಲ್ಲೆ, ನನ್ ಸುಖ ಸಿಗ್ತದೆ ಅಂತ, ಹೌದಲ್ವಾ? ತಪ್ಪು ಅಂತ ಹೇಳ್ತಿಲ್ಲ ನಾನು.
8 ಗಂಟೆ 10 ಗಂಟೆ ದುಡಿತೀವಿ. ಅದರಲ್ಲಿ ನಾವು ಸ್ವಲ್ಪ ಭಾಗವನ್ನ ಇಷ್ಟೆಲ್ಲ ಅನುಕೂಲ ಕೊಡ್ತಕ್ಕಂಥ ಧ್ಯಾನಕ್ಕೆ ಯಾಕೆ ಉಪಯೋಗಿಸಲ್ಲ? ಯಾಕೆ ಅನಿಸ್ತಾ ಇಲ್ಲ? 8 ಗಂಟೆ 10 ಗಂಟೆ ಬಿಸಿ ನನ್ ಕೇಳಿ ಅಪ್ಪ ಒಂದು 20 ನಿಮಿಷ ಧ್ಯಾನ ಮಾಡಪ್ಪ ಅಂತ. ಅಲ್ಲ ಗುರುಗಳೇ, ನಾನು ಕೆಲಸ ಮಾಡ್ಬೇಕಲ್ಲ, ಬೆಳಗ್ಗೆ ಎದ್ದು ಮಾಡೋ ಹೊತ್ತಿಗೆ ಕೆಲಸ ಆಗ್ಬಿಡ್ತದೆ, ನಾನು ಅಡಿಗೆ ಮಾಡ್ಬೇಕು, ಯಜಮಾನ ಮನೆ ಕಳಿಸ್ಬೇಕು, ಮಕ್ಕಳು ಸ್ಕೂಲ್ ಕಳಿಸ್ಬೇಕು. ಇಲ್ಲ ಅಂತ ಹೇಳ್ತಿಲ್ಲ. ಇದರಿಂದ ಏನ್ ಸಿಗ್ತದೋ ಅದಕ್ಕಿಂತ 10 ಪಟ್ಟು ಇಲ್ಲಿ ಸಿಗುವಾಗ ಅದಕ್ಕಾಗಿ ಅದರ 10ನೇ ಒಂದು ಭಾಗದಷ್ಟು ನಾವು ಮಾಡ್ಲಿಕ್ಕೆ ಕೆಲಸ ಇಲ್ಲ. ನಾವು 10 ಭಾಗ ಮಾಡಿ ಏನ್ ಸಿಗ್ತಾ ಇದೆ ಅಂತ ಅನ್ಕೊಂಡಿದೀವಿ. ಅದರ 10ನೇ ಒಂದು ಭಾಗ ಮಾಡಿದ್ರೆ ಅದರ 10 ಪಟ್ಟು ಅನುಕೂಲ ಇದೆ. ಇದ್ರೂ ನಾವು ಅದನ್ನು ಮಾಡ್ಲಿಕ್ಕೆ ನಮಗೆ ಸಮಯ ಇಲ್ವಲ್ಲ ಅನ್ನೋ ನೋವು ನಂಗಿದೆ. ನಿಮ್ಗಾರು ಇದೆಯಾ? ಅದು ಆ ನೋವಿದೆಯಾ? ಉದ್ದೇಶ ಇಷ್ಟೇ. ದಿವಸದಲ್ಲಿ ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲ, ನಮಗೆ ಏನೇನು ಬೇಕೋ ಎಲ್ಲವನ್ನೂ ಕೊಡಬಲ್ಲ ಶಕ್ತಿಯನ್ನು ಸಂಪಾದನೆ ಮಾಡ್ಲಿಕ್ಕೆ ಬೇಕಾದ್ದು ಕಡೆ ಪಕ್ಷ 1 ಗಂಟೆ ಧ್ಯಾನ ಅಷ್ಟೇ. ಅದು ನಮಗೆಲ್ಲವನ್ನೂ ಕೊಡ್ತದೆ. 10 ಗಂಟೆ 12 ಗಂಟೆ ಶ್ರಮ ಬಿಟ್ರೆ ಏನ್ ಸಿಗ್ಬೋದೋ ಅದಕ್ಕಿಂತ 10 ಪಟ್ಟು ಇದು ಕೊಡ್ತದೆ. ಇದನ್ನ ಮಾಡ್ಲಿಕ್ಕೆ ನಾವು ತಯಾರಾಗಬೇಕಲ್ವಾ ಅನ್ನೋ ಪ್ರಶ್ನೆ ಹಾಕ್ತಾ, ನಾವು 1 ಗಂಟೆ ಆದ್ರೂ ಕೂಡ ನಾನು ಜೀವನದಲ್ಲಿ 1 ದಿವಸಕ್ಕೆ ಹೇಗಾದ್ರೂ ಮಾಡಿ ನಾನು ಇದನ್ನ ಮಾಡ್ತೇನೆ, ಅದು ನನ್ನ ಜೀವನವನ್ನ ಬೇರೆ ಒಂದು ಹಂತಕ್ಕೆ ತಗೊಂಡು ಹೋಗ್ತದೆ ಅಂತಕ್ಕಂಥ ತಿಳುವಳಿಕೆ ನಮಗ್ ಬರ್ಲಿ, ಎಲ್ರಿಗೂ ಬರ್ಲಿ ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ಪೀಠಿಕೆಯಲ್ಲಿ ಧ್ಯಾನದ ಮಹತ್ವವನ್ನು ತಿಳಿಸಿದ್ದೇನೆ. ಇನ್ನೂ ಇದೆ ಮಹತ್ವ ಬಹಳ ಇದೆ, ಮುಖ್ಯವಾದನ್ನ ಹೇಳಿದ್ದೇನೆ. ನಾನು ಏನ್ ಹೇಳಿದೆ, ಈ ಸಿಕ್ಬಿಟ್ರೆ ಇನ್ನೇನ್ ಬೇಕು ಹೇಳಿ ನಿಮ್ಗೆ? ನಾನು ಹೇಳಿದಷ್ಟು ನಿಮಗೆ ಸಿಕ್ಕೋದಾದ್ರೆ ಅದಕ್ಕಿಂತ ಇನ್ನೇನಕ್ಕೂ ಸಹ ನಾವು ಬದುಕಿದೀವಾಗಾರೆ? ಇನ್ನೊಂದು ಪ್ರಶ್ನೆ ಇದರ ಬಗ್ಗೆ ಇದೆಯಾ? ಸೊ ಹಾಗಾಗಿ ನಾವು ಹೇಗಾದ್ರೂ ಮಾಡಿ ಇವೆಲ್ಲವೂ ನಮಗೆ ದೊರಕತಕ್ಕಂಥ, ನಮ್ಮನ್ನ ನೆಮ್ಮದಿಯ ಕಡೆ ಕೊಂಡು ಹೋಗ್ತಕ್ಕಂಥ, ಮನಸ್ಸನ್ನ ಇರ್ತಕ್ಕಂಥ, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಎಲ್ಲಕ್ಕೂ ಸೇರ್ಕೊಂಡು ಇವೆಲ್ಲವನ್ನು ಕೊಡ್ತಕ್ಕಂಥ ಒಂದೇ ಒಂದು ಮಹಾ ಔಷಧ, ಮಹಾ ಪರಿಹಾರ, ಮಹಾ ಉಪಾಯ ಧ್ಯಾನ. ಅದನ್ನ ನಾವು ಮಾಡಬೇಕು ಅನ್ನೋ ನಿರ್ಧಾರವನ್ನು ನಾವು ಇವತ್ತು ತಗೋಬಹುದು ಗುರುಗಳೇ. ತಗೋಬೇಕು. ಎಲ್ರೂ ಹಾಗೆ ತಗೊಳ್ಳಿ ಅಂತ ಆಶಿಸ್ತಾರೆ. ಹಾಗೆ ತಗೊಳ್ಳಿಕ್ಕೆ ಆ ಗುರುಮಂಡಲದ ಅನುಗ್ರಹ ನಮಗಿರ್ಲಿ. ನಾವೇನು ಮಾಡೋಕ್ಕಾಗಲ್ಲ, ನಾವು ತಗೊಳ್ತೀವಿ ಅನ್ನಕ್ಕೆ ನಮ್ ಕೈಲಿ ಏನಿಲ್ವೇ ಇಲ್ಲ. ನಾವು ಅಸಹಾಯಕರು. ನಾವು ಏನು ಮಾಡ್ತೀವಿ ಅನ್ಕೊಂಡ್ರು ಅದಕ್ಕೆ ಗುರುಮಂಡಲದ ಅನುಗ್ರಹ ಬೇಕು. ಸೊ ನಾನು ಹಾಗೆ ಮಾಡ್ಲಿಕ್ಕೆ ಸಂಕಲ್ಪ ಮಾಡಿದ್ದೇನೆ. ಅದಕ್ಕೆ ಅದು ಆಗಲ್ಲ ಸಂಕಲ್ಪ, ಅದಕ್ಕೆ ಗುರುಮಂಡಲದ ಅನುಗ್ರಹ ಸಿಗ್ಲಿ ಅಂತ ಗುರುಮಂಡಲವನ್ನ ಪ್ರಾರ್ಥನೆ ಮಾಡಿ ಇನ್ನು ಇವತ್ತಿನ ನಾಮ ಭಕ್ತ ಮಾನಸ ಹಂಸಿಕ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ.